ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಸಿಟಿಯ ಪುಣ್ಯ ಹಾಸ್ಪಿಟಲ್. ಚನ್ನರಾಯಪಟ್ಟಣ ಪ್ರಾದೇಶಿಕ ಸಾರಿಗೆ ಕಚೇರಿ, ಹಾಸನ ಲಯನ್ಸ್ ಕ್ಲಬ್ ಚನ್ನರಾಯಪಟ್ಟಣ ವತಿಯಿಂದ ಆಟೋ ರಿಕ್ಷಾ ಚಾಲಕರಿಗೆ ಆರೋಗ್ಯದ ತಪಾಸಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರಾದ ಶ್ರೀ ಎನ್ ಬಾಲಕೃಷ್ಣ ಅವರು ಉದ್ಘಾಟಿಸಿದ್ದಾರೆ ಮತ್ತು ಆಟೋ ರಿಕ್ಷಾಗಳಿಗೆ ರಸ್ತೆ ಸುರಕ್ಷತೆಯ ಘೋಷಣೆಯ ವಾಕ್ಯಗಳ ಸ್ಟಿಕ್ಕರ್ಗಳನ್ನು ಅಂಟಿಸುವುದರ ಮೂಲಕ ಜಾಗೃತಿಯನ್ನ ಮೂಡಿಸಿದ್ದಾರೆ ಮತ್ತು ಎಲ್ಲ ಚಾಲಕರು ರಸ್ತೆ ಸಂಚಾರಿ ನಿಯಮಗಳನ್ನು ತಮ್ಮ ಕುಟುಂಬದ ಸುರಕ್ಷತೆಯ ದೃಷ್ಟಿಯಿಂದ ಪಾಲಿಸುವಂತೆ ಕರೆ ನೀಡಿದ್ದಾರೆ. ಅನಂತರ ಪ್ರಾದೇಶಿಕ ಸಾರಿಗೆ ಕಚೇರಿ ಆರ್ಟಿಒ ಜೆಪಿ ಪ್ರಕಾಶ್ ಅವರು ಮಾತನಾಡಿ, ರಸ್ತೆ ಸುರಕ್ಷತೆಯ ಬಗ್ಗೆ, ಸಂಚಾರಿ ನಿಯಮಗಳ ಬಗ್ಗೆ ಸುದೀರ್ಘ ಮಾಹಿತಿ ನೀಡಿ ನೆರೆದಿದ್ದ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸಿದರು. ಪುಣ್ಯ ಆಸ್ಪತ್ರೆಯ ಮಾಲೀಕರಾದ ಮೂಳೆ ತಜ್ಞರಾದ ಶ್ರೀ ಮಹೇಶ್ ಅವರು ಚಾಲಕರು ಅಪಘಾತದ ಸಮಯದಲ್ಲಿ ಯಾವ ರೀತಿ ಪ್ರಥಮ ಚಿಕಿತ್ಸೆ ಮಾಡಿ ಗಾಯಾಳುವಿನ ಜೀವ ಉಳಿಸಲು ಪ್ರಯತ್ನಿಸಬೇಕು ಮತ್ತು ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, NKS TV 4 ಬೆಂಗಳೂರು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತಮ್ಮೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಗಳು. ಆನಂತರ ಈ ಒಂದು ಒಳ್ಳೆ ಪುಣ್ಯದ ಕೆಲಸವನ್ನು ಮಾಡಿರುವಂಥ ನಮ್ಮ ಪುಣ್ಯ ಆಸ್ಪತ್ರೆ ಮುಖ್ಯಸ್ಥರಾದಂಥ ಶ್ರೀಯುತ ಮಹೇಶ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಯಾಕೆ ಅಂತ ಹೇಳಿದರೆ, ಎಲ್ರಿಗೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಒಂದು ಮನಸ್ಸಿರಬೇಕು. ಮೇಯ್ನು ದುಡ್ಡಿದ್ರು ಅಥವಾ ಅಧಿಕಾರ ಇದ್ದರೆ ಅಥವಾ ಅವ್ರ ಹತ್ರ ಅನುಕೂಲಗಳಿದ್ರೆ ಇಷ್ಟೇ ಸಾಲದು, ಮನಸ್ಸಿರಬೇಕು, ದೊಡ್ಡ ಮನಸ್ಸಿರ್ಬೇಕು. ಅಂತ ಮನಸ್ಸು ನಮ್ಮ ಮಹೇಶ್ ಅವರಲ್ಲಿದೆ. ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ, ತಮ್ಮೆಲ್ಲರ ಹಿತದೃಷ್ಟಿಯಿಂದ ಒಂದು ಒಳ್ಳೆ ಪುಣ್ಯ ಕೆಲಸ ಮಾಡಿ ಹೊರಟಿದ್ರೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಅವರು ವೃತ್ತಿ ಜೀವನದಲ್ಲಿ ಇನ್ನೂ ಮುಂದೆ ಬರಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೀನಿ. ಸ್ನೇಹಿತರೆ, ವೇದಿಕೆ ಮೇಲೆ ಉಪಸ್ಥಿತರನ್ನೆಲ್ಲ ಆತ್ಮೀಯ ಸ್ನೇಹಿತರೆ ಮತ್ತು ಆಟೋ ಚಾಲಕ ಮಿತ್ರರೇ, ಪತ್ರಕರ್ತ ಮಿತ್ರರೇ, ಮಾಧ್ಯಮ ಮಿತ್ರರೇ, ಎಲ್ಲರೂ, ನಾನು ಸುಮಾರು ಜನ 100ಕ್ಕೆ 90 ಭಾಗ ಇಲ್ಲಿ ನನಗೆ ತುಂಬ ಚಿರಪರಿಚಿತರಾದಂಥ ಜನಗಳಿದ್ದೀವಿ. ನಾವಾದರೂ ಒಂದು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ನಮ್ಮ ಡಾಕ್ಟ್ರು ಹೇಳಿದರು, ಯಾವುದೇ ಒಂದು ನಮ್ಮ ಇಲಾಖೆ ಅಂದ ತಕ್ಷಣ, RTO ಸಾರಿಗೆ ಇಲಾಖೆ ಅಂದ ತಕ್ಷಣ ವಾಹನ ಅನ್ನೋದು ನಮ್ಮ ಕಣ್ಣು ಮುಂದೆ ಪ್ರತಿಯೊಬ್ಬರು ಇದರಲ್ಲೂ ಸಾರಿಗೆ ಅಂದ ತಕ್ಷಣ ವಾಹನ, ಯಾವುದೇ ವಾಹನ ಇರ್ಬೋದು, ಅದು ಮೋಟ್ರ್ ಸೈಕಲಿಂದ ಹಿಡಿದು ಬಸ್, ಲಾರಿ ತನಕನೂ ಬರ್ತದೆ, ಆಟೋ ರಿಕ್ಷಾದಿಂದ ಹಿಡಿದು ಕ್ಯಾಬ್ಗಳು ನಮ್ಮ ವ್ಯಾಪ್ತಿಗೆ ಬರ್ತದೆ. ಈಗ ಏನಾಗ್ತಾ ಇದೆ, ಈ ಪ್ರಪಂಚದಲ್ಲಿ ಜನಸಂಖ್ಯೆ, ನಮ್ಮ ದೇಶದ ಜನಸಂಖ್ಯೆ 145 ಕೋಟಿ ದಾಟಿ 150 ಕೋಟಿ ರೀಚ್ ಆಗ್ತಾ ಇದೆ. ಆ ಜನಸಂಖ್ಯೆ ಹೆಚ್ಚಾದ ರೀತಿಯಲ್ಲಿ ನಮ್ಮಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಂದು ಮನೆಯಲ್ಲಿ ಒಂದು ಸೈಕಲ್ಲು ಅಥವಾ ಒಂದು ಸ್ಕೂಟರ್ ಇದೆ, ಅದೇ ದೊಡ್ಡದಾಗಿತ್ತು. ಈಗ ಒಂದ್ ಮನೇಲಿ 4, ಅಪ್ಪನಿಗೊಂದು, ಮಕ್ಳಿಗೊಂದು, ಅಮ್ಮನಿಗೊಂದು, ಒಂದು ಎಲ್ಲರೂ ಓಡಾಡಕ್ಕೆ ಒಂದು ಕಾರು. ಇದು ಮಿನಿಮಮ್ ಇದ್ದೇ ಇರ್ತದೆ. ಮಿನಿಮಮ್ 2ಕ್ಕಂತೂ ಮೋಸ ಇಲ್ಲ. ಎಂಥ ಕೂಲಿ ಮಾಡೋರ್ ಮನೆಯಲ್ಲೂ ಕೂಡ ಒಂದು ಬೈಕ್ ಗ್ಯಾರಂಟಿ ಇರ್ತದೆ. ಅಂದರೆ ನೀವೆಲ್ಲ ನಮ್ಮ ವ್ಯಾಪ್ತಿಗೆ ಬಂದೇ ಬರ್ತೀರಿ. ಇಡೀ ಇಂಡಿಯಾದಲ್ಲಿ ಇರುವ ಜನಸಂಖ್ಯೆಯಲ್ಲಿ 18 ವರ್ಷ ಒಳಗಿನ ಮಕ್ಕಳನ್ನ ಬಿಟ್ಟರೆ ಮಿಕ್ಕಿದ್ರೆ ಎಲ್ಲರೂ ಒಂದಲ್ಲ ಒಂದು ರೀತಿ ಚಾಲಕರೇ ಅಲ್ವಾ? ಚಾಲಕರು ಅಂದ ತಕ್ಷಣ ನಮ್ಮ ಕೈ ನಿಮಿಷ ಹಾಕೊಂಡಂಗೆ ಚಾಲಕಂಗೆ ಏನು ರೂಲ್ಸ್ ಫಾಲೋ ಮಾಡಬೇಕು ಅನ್ನೋದನ್ನ ನಾವು ನಿಮ್ಗೆ ತಿಳಿ ಹೇಳಲೇಬೇಕು. ಈಗ 18 ವರ್ಷದ ಒಳಗಡೆ ಮಕ್ಕಳನ್ನು ಕೂಡ ಗಾಡಿ ಓಡಿಸ್ತಾ ಇದ್ದಾರೆ, ಅದು ತಪ್ಪು, ಶಿಕ್ಷಾರ್ಹ ಅಪರಾಧ, ಓಡಿಸ್ಬಾರ್ದು ಅಲ್ವಾ? ಯಾಕೆ ಅಂತ ಹೇಳ್ತಾ ಬರ್ತೀನಿ. ರಸ್ತೆಯಲ್ಲಿ ನಾವು ಹೋಗ್ಬೇಕಾದ್ರೆ ಸುಮಾರು ಚಿಹ್ನೆಗಳನ್ನ ನೋಡಿರ್ತೀರಿ. ರಸ್ತೆ ರೋಡ್ ಸೈಡಲ್ಲಿ ಈ ಥರ ಬೋರ್ಡಲ್ಲಿ ರೋಡ್ ಹಂಪ್ಸ್ ಇರುತ್ತೆ, ಮುಂದೆ ಒನ್ ವೇ ಇದೆ, ಈ ಥರ ಎಲ್ಲ ಸೈನ್ ಬೋರ್ಡ್ ನೋಡಿರ್ತೀವಿ ಅಲ್ವಾ? ಆ ಬೋರ್ಡಲ್ಲಿ ಇರೋವಂಥ ಸೈನ್ ಬೋರ್ಡ್ಗಳನ್ನ ನಾವು ಇಲ್ಲಿದೆ ನೋಡಿ, ಈ ಥರ ಸೈನ್ ಬೋರ್ಡ್ಗಳು ಇರ್ತವೆ. ಇದನ್ನು ನಾವು ಫಾಲೋ ಮಾಡಲೇಬೇಕು. ಈ ಸಂಚಾರಿ ಚಿಹ್ನೆಗಳು ಅಂತ ಇವೆ, ಇವಕ್ಕೆ ತುಂಬಾ ಅರ್ಥ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಚಿಹ್ನೆಗಳು ಈಗ ನೋ ಎಂಟ್ರಿ ಅಂತ ಇರ್ತದೆ, ಅಥವಾ ಯೂಟರ್ನ್ ಓವರ್ಟೇಕ್ ಮಾಡಬಾರ್ದು ಅಂತ ಇರ್ತದೆ, ಆರನ್ನು ಹೊಡಿಬೇಕು ಅಂತ ಇರ್ತದೆ. ಅವು ಸುಮ್ಮನೆ ಹಾಕಿರಲ್ಲ ಅಲ್ವಾ? ಅದಕ್ಕೊಂದು ಅರ್ಥ ಇರ್ತದೆ. ಅವನ್ನ ಹಾಕಬೇಕಾದ್ರೆ ಅದು ಹಿನ್ನೆಲೆ ತುಂಬಾ ಇರ್ತದೆ, ಅರ್ಥ ತುಂಬಾ ಇರ್ತದೆ ಅಲ್ವಾ? ಅದನ್ನ ಫಾಲೋ ಮಾಡಿದ್ರೆ ನಾವು ರಸ್ತೆಯಲ್ಲಿ ಸುರಕ್ಷಿತವಾಗಿ ಚಾಲನೆ ಮಾಡಬಹುದು.
ಈಗ ರಸ್ತೆಯಲ್ಲಿ ಯಾಕೆ ಸುರಕ್ಷತೆ ಬೇಕು? ನಿಮಗೆ ಗೊತ್ತಿರ್ಬೋದು, ಹಿಂದೆ ಕೊರೋನಾ ಬಂದಾಗ ನಮ್ಮ MLA ಸಾಹೇಬ್ ಹೇಳ್ತಾ ಇದ್ರು, ಕೊರೋನಾ ಬಂದಾಗ ಎಷ್ಟು ಭಯಂಕರವಾಗಿತ್ತು ಅಂತ ಹೇಳಿದ್ರೆ ಯಾರು ಮನೆ ಬಿಟ್ಟು ಹೊರಗಡೆ ಬರ್ತಾನೆ ಇರಲಿಲ್ಲ ಅಲ್ವಾ? ಟಿವಿನಲ್ಲಿ ತೋರಿಸ್ತಾ ನೋಡಿ, ಇವತ್ತು ಕೊರೋನಾದಿಂದ ಹಾಸನ ಜಿಲ್ಲೆಯಲ್ಲಿ ಸತ್ತವರ ಸಂಖ್ಯೆ 10 ಅಂತ ಮೊದಲನೇ ದಿನ ಬಂದ್ರೆ, ಎರಡನೇ ದಿನ 20, 30, 40, 50, 500 ತನಕ ಬಂದ್ರೆ ಎಲ್ಲ ಎದೆ ಡಬಡಬ ಅಂತ ಹುಡ್ಕೊಂತ ಇರೋದು. ಹೌದಾ ಇಲ್ವಾ ಹೇಳಿ? ಆದ್ರೆ ಆ ಕೊರೋನಾದಲ್ಲಿ ಎಷ್ಟು ಜನ ಸಾಯ್ತಾ ಇದ್ರು, ಅದಕ್ಕಿಂತ 10 ಪಟ್ಟು ಜನ ರೋಡ್ ಆಕ್ಸಿಡೆಂಟ್ ಸಾಯ್ತಾ ಇದ್ರು ಇವತ್ತು. 10 ಪಟ್ಟು. ಅದು ಎದುರುತ್ತಾ ಇಲ್ಲ, ನಾವು ಎದುರುತ್ತಾ ಇದೀವ? ಕರೋನಾಗೆ ಎದುರುತ್ತಾ ಇದಕ್ಕೆ ಎದುರುತ್ತಾ. ಆದ್ರೆ ಅದರ ಪರಿಣಾಮ ಕೊರೋನಾಕ್ಕಿಂತ ಜಾಸ್ತಿ ರಸ್ತೆ ಅಪಘಾತಗಳು ಆಗ್ತಾ ಇದೆ. ಇಡೀ ಇಂಡಿಯಾದಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸತ್ತವರ ಸಂಖ್ಯೆ ಕರ್ನಾಟಕ 7ನೇ ಸ್ಥಾನದಲ್ಲಿದೆ. ಇಡೀ ಇಂಡಿಯಾದಲ್ಲಿ ಕರ್ನಾಟಕ 7ನೇ ಸ್ಥಾನದಲ್ಲಿ ಇದ್ರೆ, ಆ ಕರ್ನಾಟಕದೊಳಗಡೆ ನಮ್ಮ ಹಾಸನ ಜಿಲ್ಲೆಯವರು 4ನೇ ಸ್ಥಾನದಲ್ಲಿದೆ ಸಾಯೋದ್ರಲ್ಲಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸತ್ತವರ ಸಂಖ್ಯೆ 200, ಟೋಟಲ್ 1200 ಇಂಜುರಿ ಆಗಿರೋದು. ಟೋಟಲ್ ಆಕ್ಸಿಡೆಂಟ್ ಅಲ್ಲಿ 1200. ಅದರೊಳಗೆ ಏಟ್ ಆಗಿ ಸಣ್ಣ ಪುಟ್ಟ ಈ ತರ ಡಾಕ್ಟರ್ ಒಂದು ಕೃಪಾ ಕಟಾಕ್ಷ ಇವು ಅಂತ ಬದುಕಿರೋರು 800 ಜನ ಆದ್ರೆ, ಸತ್ತಿರೋರು 200 ಚಿಲ್ಲರೆ ಜನ ಇದ್ದಾರೆ. ನೋಡಿ, ಯೋಚನೆ ಮಾಡಿ, ಯಾವುದು ಕ್ರೂರ? ಕೊರೋನಾ ಕ್ರೂರನು, ರಸ್ತೆ ಅಪಘಾತ ಕ್ರೂರನು, ಆಕ್ಸಿಡೆಂಟ್ ಕ್ರೂರ. ರಸ್ತೆನೇ ಡೇಂಜರ್. ಕೊರೋನಾಕ್ಕಿಂತನೂ ರಸ್ತೆನೇ ಡೇಂಜರ್. ಆದ್ರಿಂದ ನಾವೇನ್ ಮಾಡ್ಬೇಕು? ಇವನ್ನೆಲ್ಲ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ರಸ್ತೆನಲ್ಲಿ ರೋಡ್ ಸೇಫ್ಟಿ ರೂಲ್ಸ್ ನಾವು ಫಾಲೋ ಮಾಡಲೇಬೇಕು. ಅದು ಬೇಕಾದಷ್ಟು ಇದಾವೆ, ಹೇಳ್ತಾರೆ ಒಂದು ದಿನ ಆಗುತ್ತೆ. ರೋಡ್ ಸೇಫ್ಟಿ ಇದ್ದ ತಕ್ಷಣ ಫಸ್ಟ್ ನಾನ್ ಸರಿ ಇರಬೇಕು, ರಸ್ತೆಲಿ ಹೋಗ್ಬೇಕಾದ್ರೆ ನಾವು ಸರಿ ಇರಬೇಕು, ಆಮೇಲೆ ನಮ್ಮ ವಾಹನ ಸರಿ ಇರಬೇಕು, ಮೂರನ್ನು ಉಪಯೋಗಿಸುತ್ತೆ ರಸ್ತೆ ಸರಿ ಇರಬೇಕು. 3 ಪಾಯಿಂಟ್ ಬರ್ತದೆ. ನಾನು ಅಂದ ತಕ್ಷಣ ಏನು, ಚಾಲಕರಾದ ನಾವು ಯಾವ ರೀತಿ ಸರಿ ಇರಬೇಕು ಒಂದು. ಆಮೇಲೆ ಎರಡನೇದು, ಗಾಡಿ ನಾವು ಉಪಯೋಗಿಸುವಂತ ವಾಹನ ಸರಿ ಇರಬೇಕು. ವಾಹನ ಸರಿ ಇರಬೇಕು, ಅದ್ರೊಳಗೆ ಏನೇನು ಪಾಯಿಂಟ್ಸ್ ಕೊಡ್ಬೇಕು. ಮೂರನೇದು, ರಸ್ತೆ ಸರಿ ಇರಬೇಕು ಅಂತೀವಿ, ರಸ್ತೆ ಯಾವ ರೀತಿ ಇರಬೇಕು. ನಾನು ಅಂತ ಬಂದಾಗ ಚಾಲಕರಾದ ನಾವುಗಳು ಯಾವಾಗಲೂ ಕೇರ್ಫುಲ್ ಆಗಿರ್ಬೇಕು. ರಸ್ತೆ ತಿಳುವಳಿಕೆ ತಿಳ್ಕೊಂಡಿರ್ಬೇಕು. ರಸ್ತೆ ಕಾನೂನುಗಳಿರೋಲ್ಲ, ರಸ್ತೆಯ ರೂಲ್ಸ್ ಬಗ್ಗೆ ತಿಳುವಳಿಕೆ ಇರಬೇಕು. ಅದನ್ನ ಫಾಲೋ ಮಾಡುವಂತ ಮನಸ್ಥಿತಿ ಇರಬೇಕು. ಯಾವಾಗಲೂ ಶಾಂತವಾಗಿರ್ಬೇಕು. ಕುಡಿದುಬಿಟ್ಟು ಡ್ರೈವಿಂಗ್ ಮಾಡಬಾರ್ದು. ಮತ್ತೆ ವಾಹನ ಏನು ಅವಶ್ಯಕತೆ ದಾಖಲಾತಿ, ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡಿರ್ಬೇಕು. ಮತ್ತೆ ಮನಸ್ಥಿತಿ ಚೆನ್ನಾಗಿರ್ಬೇಕು. ಮೊಬೈಲ್ ಉಪಯೋಗಿಸಿ ಡ್ರೈವಿಂಗ್ ಮಾಡಬಾರ್ದು. ಇವೆಲ್ಲ ಕಾನೂನು ತಿಳ್ಕೊಂಡಿರ್ಬೇಕು. ಸುರಕ್ಷತೆ ಏನಕ್ಕೋಸ್ಕರ ಇದೆ? ನಮಗೋಸ್ಕರ ಮಾಡಿದ್ದಾರೆ. ಇವೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ? ನೋಡಿ, ಹೆಲ್ಮೆಟ್ ಹಾಕಡೆ ಇರಬೇಕು, ಒನ್ ವೇಲ್ ಹೋಗ್ಬಾರ್ದು, ರೋಡ್ ಹತ್ರ ನಿಧಾನ ಬರಬೇಕು, ಓವರ್ ಸ್ಪೀಡ್ ಮಾಡಬಾರ್ದು. ಯಾರಿಗೋಸ್ಕರ ಮಾಡಿರ್ತಾರೆ? ನಮಗೋಸ್ಕರ ಅಲ್ವಾ? ಯಾವುದೇ ಸರ್ಕಾರದವರು ಕಾನೂನು ಮಾಡಿದ್ರೆ ಯಾರಿಗೋಸ್ಕರ ಮಾಡಿರ್ತಾರೆ? ನಮಗೋಸ್ಕರ. ಜನಸಾಮಾನ್ಯರು ಇದಕ್ಕೋಸ್ಕರ ಮಾಡಿರ್ತಾರೆ. ಯಾಕೆ? ನಮ್ಮ ದೇಶ ಎಂಥ ದೇಶ? ಪ್ರಜಾಪ್ರಭುತ್ವ, ಡೆಮಾಕ್ರೆಟಿಕ್ ದೇಶ ಅಲ್ವಾ? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಮಾಡಿರುವಂಥದ್ದು ನಮ್ಮ ದೇಶ ಅಲ್ವಾ? ಆ ಪ್ರಜೆಗಳಿಗೋಸ್ಕರ ಈ ಕಾನೂನು ಮಾಡಿರ್ತಾರೆ. ಆ ಕಾನೂನು ನಮ್ಮ ರಕ್ಷಣೆಗೋಸ್ಕರ. ಆದ್ರಿಂದ ನಾವು ಕಾನೂನಿಗೆ ಬೆಲೆ ಕೊಡೋದು ಕಲಿಬೇಕು. ಎಲ್ಲಿ ಅವಶ್ಯಕತೆ ಅಂದ್ರೆ ಪಾಲಿಸೋದು ಕಲಿಬೇಕು. ಕಾನೂನೇನು 100% ಪಾಲಿಸಿ ಅಂತ ಹೇಳಕ್ಕಾಗೋದಿಲ್ಲ. 100ಕ್ಕೆ 100% ಯಾರೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಸುರಕ್ಷತೆ ದೃಷ್ಟಿಯಿಂದ ಯಾವಾಗ ಎಷ್ಟು ಬೇಕು ಅಷ್ಟು ಪಾಲಿಸಿ. ನಮ್ಮ ಸೇಫ್ಟಿಗೋಸ್ಕರ, ಇಲ್ಲಿ ಯಾರು ಬೇರೆಯವ್ರ ಸೇಫ್ಟಿಗೋಸ್ಕರ ಅಲ್ಲ. ಹೆಚ್ಚು ಕಡಿಮೆ ರೋಡಲ್ಲಿ ಗೇಟ್ ಆದ್ರೆ ಯಾರು ನೋವು ಅನುಭವಿಸೋರು ನಾವೇ. ಆದ್ರಿಂದ ಸ್ವಯಂ ರಕ್ಷಣೆಗೋಸ್ಕರ ರಸ್ತೆ ಸುರಕ್ಷತೆಯನ್ನು ಪಾಲಿಸಿ ಅಂತ ಹೇಳ್ತೀವಿ ಅಲ್ವಾ? ಈಗ ಒಂದೊಂದಾಗಿ ಹೇಳ್ತಾ ಬರೋದಾದ್ರೆ, ರಸ್ತೆ ನಾವು ಹೋಗ್ಬೇಕಾದ್ರೆ ಒಂದು ನಮ್ಮ ವಾಹನಗಳ ಸುಸ್ಥಿತಿ ಚೆನ್ನಾಗಿರ್ಬೇಕು, ಕಂಡೀಷನ್ ಚೆನ್ನಾಗಿರ್ಬೇಕು. ನಾವು ಉಪಯೋಗಿಸುವಂತಹ ಗಾಡಿಗೆ ಬ್ರೇಕ್ ಲ್ಯಾಂಪ್ಗಳು ಇರಬೇಕು, ಬ್ರೇಕ್ ಹಾಕಿದ್ರೆ ಹಿಂದೆ ಬ್ರೇಕ್ ಲೈಟ್ ಬರಬೇಕು, ಇಂಡಿಕೇಟರ್ಗಳು ಇರಬೇಕು, ವೈಪರ್ಗಳು ಚೆನ್ನಾಗಿ ವರ್ಕ್ ಹಾಕ್ಬೇಕು, ಗಾಡಿನಲ್ಲಿ ಮಿರರ್ ಇರಬೇಕು. ಇನ್ನೊಂದು ಕೆಟ್ಟ ಅಭ್ಯಾಸ ಇದೆ, 2 ವೀಲರ್ನಲ್ಲಿ ಯಾರು ಮಿರರೇ ಉಪಯೋಗಿಸಲ್ಲ. ದ್ವಿಚಕ್ರ ವಾಹನಗಳಲ್ಲಿ ಮಿರರ್ ಏನ್ ಮಾಡ್ಬಿಡ್ತಾರೆ, ಎಲ್ಲ ಅದ್ರೊಳಗಡೆ ಕಾಲೇಜ್ ಹುಡುಗರು ಗಾಡಿ ಕೊಡ್ತಿದ್ರೆ ಫಸ್ಟ್ ಬಿಚ್ಚಾಕ್ತದೆ ಮಿರರ್ ಅಲ್ವಾ? ಆ ಮಿರರ್ ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಮ ಹಿಂಭಾಗದಲ್ಲಿ ಯಾವ ರೀತಿ ವಾಹನ ಬರ್ತಾ ಇದೆ ಅಷ್ಟೇ ನೋಡ್ತಾ ಇರ್ತೀವಿ. ಯಾವ ಮುಂದೆ ಅಷ್ಟೇ ನೋಡ್ತಾ ಇರ್ತೀವಿ, ಹಿಂದೆ ತಿರುಗಿ ನೋಡಕ್ಕಾಗುತ್ತಾ? ಸುರಕ್ಷತೆ ದೃಷ್ಟಿಯಿಂದ ನೋಡೋಂಗಿಲ್ಲ. ನಾವು ಮಿರರ್ ಮುಖಾಂತರ ನೋಡ್ಬೇಕು. ಅದಕ್ಕೆ ನಮ್ಮಲ್ಲಿ ರೋಡ್ ಸೇಫ್ಟಿಗೋಸ್ಕರ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಒಂದು ಕನ್ನಡಿ ಅಂತ ಮಾಡಿರ್ತಾರೆ. ಕನ್ನಡಿ ಚಾಲಕನ 3ನೇ ಕಣ್ಣು ಅಲ್ವಾ? ಈಶ್ವರನ್ ಬಿಟ್ಟ ಇದಾಗಿ 3ನೇ ಕಣ್ಣು ಚಾಲಕನಿಗೆ.
3 ಕಣ್ಣಿರೋದು ಯಾರಿಗೆ? ಈಶ್ವರನಿಗೆ, ಮುಕ್ಕಣ್ಣೇಶ್ವರನಿಗೆ. ಅದು ಬಿಟ್ಟರೆ ಚಾಲಕನಿಗೆ ಮಾತ್ರ 3 ಕಣ್ಣಿರೋದು. ಆದ್ರಿಂದ ವೆಹಿಕಲ್ ನಲ್ಲಿ ಕಂಪಲ್ಸರಿಯಾಗಿ ಮಿರರ್ ನ ಯೂಸ್ ಮಾಡಬೇಕು, ಮಿರರ್ ಕಿತ್ತಾಕ್ಸ್ಬಾರ್ದು. ಟೂ ವೀಲರ್ ಮುಗಿಸ್ತೀನಿ ಫಸ್ಟ್. ಟೂ ವೀಲರ್ ಬಂದ ತಕ್ಷಣ ನೀವು ಗಾಡಿ ಓಡಿಸೋಕೆ ಶುರು ಮಾಡ್ತೀರಿ, ಇವೆಲ್ಲ ಕಂಡೀಷನ್ ನೋಡ್ಕೋಬೇಕು. ರಿಫ್ಲೆಕ್ಟ್ರು, ಇಂಡಿಕೇಟ್ರು, ಸೈಡ್ ಇಂಡಿಕೇಟರ್ ಎಲ್ಲ ವರ್ಕ್ ಆಗ್ತಿದೆ, ಮಿರರ್ ಎಲ್ಲ ಕಂಡೀಷನ್ ನೋಡ್ಕೊಳ್ಳಿ. ಆಮೇಲೆ ತಲೆಗೆ ಹೆಲ್ಮೆಟ್ ಹಾಕೋಬೇಕು. ಈಗ ಏನಾಗ್ತಾ ಇದೆ, ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ಚಂದ್ರಾಯಪಟ್ಟಣ ಅಷ್ಟೇ, ಇಡೀ ಹಾಸನ ಜಿಲ್ಲೆನಲ್ಲೇ ಹೆಲ್ಮೆಟ್ ಅಂತ ಹೇಳಿದ್ರೆ ಯಾರೋ ಹೆಲ್ಮೆಟ್ ಹಾಕಡಿ ಅಂತ ಹೇಳಿದ್ರೆ ನಮ್ಮನ್ನು ವಿಚಿತ್ರವಾಗಿ ನೋಡಿದ್ರೆ ಯಾವ ಗ್ರಹದಿಂದ ಬಂದಪ್ಪ, ಚಂದ್ರಗ್ರಹದಿಂದ ಬಂದು, ಮಂಗಳ ಗ್ರಹದಿಂದ ಬಂದು ಅಂತೇಳಿ ಒಂಥರ ವಿಚಿತ್ರವಾಗಿ ನೋಡ್ತಾರೆ. ಅದು ತಪ್ಪು ಅಲ್ವಾ? ಹೆಲ್ಮೆಟ್ ಹಾಕಬೇಕು ಅಂತ ಕಾನೂನು ಮಾಡಿರೋದು, ಹಿಂದೆನೇ ಮಾಡಿರೋದು ನಿಮ್ಮ ತಲೆ ಸೇಫ್ಟಿಗೋಸ್ಕರ ಅಲ್ವಾ? ನಾವೊಂದು ಮೊಬೈಲ್ ತಗೋತೀವಿ, ಇವತ್ತು ಅಂಗಡಿಗೆ ಒಂದು ಮೊಬೈಲ್ ತಗೋತೀರಿ, ನೀವೆಲ್ಲ ಒಂದು ಆಂಡ್ರಾಯ್ಡ್ ಯಾವುದೋ ಒಂದು ಮೊಬೈಲ್ ತಗೋತೀರಿ, ಅದಕ್ಕೆ ಎಷ್ಟು ಫಸ್ಟ್ ಸ್ಕ್ರೀನ್ ಗಾರ್ಡ್ ಹಾಕ್ತೀರಿ, ಮೇಲೆ ಕವರ್ ಹಾಕಿ, ಎಷ್ಟು ಸೇಫ್ಟಿಯಾಗಿ ನೋಡ್ಕೊತೀರಿ ಅಲ್ವಾ? ಬಿತ್ತು ಹೊಡೆದೋಗ್ಬಾರ್ದು ಅಂತೇಳಿ ಸೇಫ್ಟಿಯಾಗಿ ನೋಡ್ಕೊತೀರಿ. ಆದರೆ ನೀವು ಉಪಯೋಗಿಸುವಂತ ನೀವು ತಲೆನ ಸೇಫ್ಟಿಯಾಗಿ ಯಾವತ್ತಾರ ಯೋಚನೆ ಮಾಡಿದ್ದೀರಾ? ಒಬ್ಬರು ಯೋಚನೆ ಮಾಡಿ, ರಸ್ತೆಯಲ್ಲಿ ಹೋಗ್ತಾ ಇರ್ತೀನಿ, ಏನಾದ್ರು ಹೆಚ್ಚು ಕಡಿಮೆ ಆದರೆ ಏನು ನನ್ನ ಕತೆ, ನನ್ನ ತಲೆ ಏಟು ಬಿದ್ದು ಏನು ಕತೆ ಅಂತೇಳಿ ಯಾವುದೇ ಕಾರಣಕ್ಕೂ ಯಾರು ಯೋಚನೆ ಮಾಡಲ್ಲ. ನಿಮ್ಮ ಮೊಬೈಲ್ಗಿಂತಲೂ ಕಡೆಯಾಗೋಯ್ತು ಯಾವುದೋ ನಿಮ್ಮ ತಲೆ ಅಲ್ವಾ? ಹೆಚ್ಚು ಕಡಿಮೆ ಆದರೆ ಮೊಬೈಲ್ ಹೋದ್ರೆ ಇನ್ನೊಂದು ತಗೋಬೋದು. ನಿಮ್ಮ ತಲೆಗೆ ಏನಾರು ಏಟು ಬಿದ್ದರೆ ತಗೊಳ್ತೀರಾ? ಒಂದು ನೋಡಿ, ಇದನ್ನ ಏನಕ್ಕೆ ಹೇಳ್ತೀನಿ ಅಂದರೆ, ಆಕ್ಸಿಡೆಂಟ್ ಒಂದು ಅನಿರೀಕ್ಷಿತ ಘಟನೆ. ಆಕ್ಸಿಡೆಂಟ್ ಇಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟು. ಇದು ಯಾವಾಗ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಆಗ್ಬೋದು. ಅದಕ್ಕೆ ರಾವು ಕಾಲ, ಗುಳಿಕ ಕಾಲ ಏನಾರು ಬೇಕಾ? ಬೇಕಿಲ್ಲ. ಈಗ ಚೆನ್ನಾಗೇ ಇರ್ತೀರಿ, ಸಡನ್ ಆಗಿ ಏನೋ ಒಂದು ಆಗೋಗುತ್ತೆ. ಆದ್ರಿಂದ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಆಗ್ಬೋದು. ಆಕ್ಸಿಡೆಂಟ್ ಒಂದು ಅನಿರೀಕ್ಷಿತ ಘಟನೆ. ಆದ್ರಿಂದ ರಸ್ತೆಯಲ್ಲಿ ಉಪಯೋಗಿಸೋ ಪ್ರತಿಯೊಂದು ಟೈಮು, ಪ್ರತಿಯೊಂದು ಗಳಿಗೆನೂ ನಾವು ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ ಎದುರಬಾರ್ದು. ಮೈಯೆಲ್ಲ ಕಣ್ಣಾಗಿರ್ಬೇಕು. ಆದ್ರೆ ಡ್ರೈವರ್ ಆದನಿಗೆ ಹೆದರಿಕೆ ಇರಬಾರ್ದು, ಕಾನ್ಫಿಡೆನ್ಸ್ ಇರಬೇಕು. ನಾನು ರೂಲ್ಸ್ ಫಾಲೋ ಮಾಡ್ತಾ ಇರ್ತೀನಿ, ನಾನು ಚೆನ್ನಾಗಿದ್ದೀನಿ ಅಂತೇಳಿ. ಕೆಲವೊಂದ್ಸರಿ ಇನ್ನೊಂದು ಸಮಸ್ಯೆ ಇದೆ, ನಾನು ಚೆನ್ನಾಗಿರೋ ನಮ್ಮ ಎದುರುಗಡೆ ಇನ್ನೊಬ್ಬ ಅಣ್ಣ ತಮ್ಮ, ಅವನು ಚೆನ್ನಾಗಿರ್ಬೇಕು. ಅವನ ಬಗ್ಗೆನೂ ನಾವು ಗಮನ ಕೊಡಬೇಕಾಗುತ್ತೆ ಅಲ್ವಾ? ನಾವು ಅಷ್ಟೇ ಸರಿ ಇದ್ರು ಸಾಲದು. ಅವ್ನು ತಪ್ಪು ಮಾಡಿದ್ರೆ ಆ ತಪ್ಪನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋ ಟೈಪು ನಾವು ಸೇಫ್ಟಿ ಆಗಿರ್ಬೇಕು. ಆದ್ರಿಂದ ಸುರಕ್ಷತೆ ದೃಷ್ಟಿಯಿಂದ ಹೆಲ್ಮೆಟ್ ಹಾಕಬೇಕು. ಅಕಸ್ಮಾತ್ ಹೆಲ್ಮೆಟ್ ಹಾಕೊಂಡಿರ್ತೀರಾ, ಹೆಚ್ಚು ಕಡಿಮೆ ಆಗಿ ಗ್ರಾಚಾರ ಕೆಟ್ಟಿ ಏನೋ ಬೇರೆ ಕಾರಣದಿಂದ ಆಕ್ಸಿಡೆಂಟ್ ಆಗುತ್ತೆ. ಆವಾಗ ಏನಾಗುತ್ತೆ? ಬೈ ಚಾನ್ಸ್ ಏನಾದರೂ ತಲೆಗೆ ಪೆಟ್ಟಾಗೋದು ಬಿಟ್ಟು ತಲೆ ಚೆನ್ನಾಗಿದ್ದು ದೇಹದ ಯಾವುದೇ ಭಾಗ ಮುರಿದೋಗಿರಲಿ, ನಮ್ಮ ಮೂಳೆ ಡಾಕ್ಟರ್ ಇರ್ತಾರೆ 1 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳೊಳಗೆ ಅದನ್ನು ರೆಡಿ ಮಾಡ್ತಾರೆ ಅಲ್ವಾ? ಒರಿಜಿನಲ್ ಪ್ಲೇಸಿಗೆ ಬರೋದಿಲ್ಲ. ಮೊದಲು ನಿಮ್ಮ ಬಾಡಿ ಯಾವ ರೀತಿ ಇತ್ತು ಆ ರೀತಿ ಬರೋದೇ ಇಲ್ಲ. ಆದರೆ ಒಂದು ಲೆವೆಲ್ಗೆ ಸರಿಯಾಗುತ್ತೆ. ಅಕಸ್ಮಾತ್ ನೀವು ಹೆಲ್ಮೆಟ್ ಹಾಕದೇ ಇದ್ರು ತಲೆಗೆ ಏಟಾದ್ರೆ ಏನಾಗುತ್ತೆ? ಮೋಸ್ಟ್ ಡೇಂಜರ್. ಯಾವಾಗ ಏನು ಬೇಕಾರಾಗ್ಬೋದು. ತಲೆ ಒಂದು ಏಟ್ ಬಿದ್ದರೆ ಒಂದೊಂದು ಪಾರ್ಟ್ಗಳೇ ಕೆಲಸ ಮಾಡೋದಿಲ್ಲ. ಕೈ ನೇರ ಇದ್ರೆ ಕಾಲು ನೇರ ಇರಲ್ಲ, ಕಾಲು ಎಲ್ಲ ಇದ್ರೂ ಬುದ್ಧಿ ಸ್ವಾಧೀನ ಇರಲ್ಲ. ಕೊನೆಗೆ ಅಕಸ್ಮಾತ್ ಬದುಕ್ತಾ ಅಂತ ಇಟ್ಕೊಳ್ಳಿ, ಏನೋ ಅದೃಷ್ಟವಶಾತ್ ಒಳ್ಳೆ ಹಣೆ ಮರ ಗಟ್ಟಿಯಾಗಿತ್ತು, ಬದುಕ್ತಾ ಅಂತ ಇಟ್ಕೊಳ್ಳಿ, ಕೊನೆಯ ತನಕ ಅವರು ಇಡೀ ಸಂಸಾರಕ್ಕೆ ಹೊರೆಯಾಗಿರ್ತಾರೆ ಅಲ್ವಾ? ತಲೆಗೆ ಹೇಳ್ಬಿಟ್ಟು ಮೂಲೆ ಕೂತ್ಕೊಂಡ್ರೆ ಜೀವನಕ್ಕೆ ಏನು ಮಾಡಬೇಕು? ಅವನಿಗೆ ಮೆಡಿಷನ್ನು ಅಲ್ವಾ? ಜೀವನಕ್ಕೆ ಅವ್ನ ಮಕ್ಕಳು, ಈಗ ಇವನು ದುಡಿತಾ ಇರ್ತಾನೆ, ಹೆಚ್ಚು ಕಡಿಮೆ ಆಗಿ ದುಡಿತಾ ಇದ್ದಾನೆ, ಹೆಚ್ಚು ಕಡಿಮೆ ಆದರೆ ಅವನ ಜವಾಬ್ದಾರಿ ಯಾಕೆ ತಗೋಬೇಕು? ಮನೆಯಲ್ಲಿ ಹೆಂಡತಿ ಮಕ್ಕಳು ಕೂಲಿಗೆ ಹೋಗ್ಬೇಕಾಗುತ್ತೆ, ಮಕ್ಕಳು ವಿದ್ಯಾಭ್ಯಾಸ ನಿಲ್ಲಿಸ್ಬೇಕಾಗುತ್ತೆ, ತಂದೆ ತಾಯಿಗಳು ಅವರು ಇದು ಕಷ್ಟ. ಇವೆಲ್ಲ ಒಂದ್ಸರಿ ನೀವು ರೆಗ್ಯುಲರ್ ವೃತ್ತಿಪರ ಚಾಲಕರು, ಆಟೋ ಡ್ರೈವರು, ಕ್ಯಾಬ್ ಡ್ರೈವರು, ಬಸ್ ಡ್ರೈವರ್ ಏನಿದ್ರೆ ಒಂದು ರೌಂಡು ನಾನು ಹೆಚ್ಚು ಕಡಿಮೆ ಆದರೆ ನನ್ನ ಪರಿಸ್ಥಿತಿ ಏನು ಅಂತೇಳಿ ಸುಮ್ಮನೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಸೇಫ್ಟಿ ಆಗಿರ್ಬೋದು. ರಸ್ತೆಯಲ್ಲಿ ಯಾವತ್ತೂ ನಾವು ಸೇಫ್ಟಿ ಆಗಿರಬೇಕು. ಮತ್ತು ಯಾವತ್ತೂ ಟೆನ್ಷನ್ ಮಾಡ್ಕೋಬಾರ್ದು. ಅವನು ಫಾಸ್ಟಾಗಿ ಹೋಗ್ತಾ ಇರ್ತಾರೆ, ಇವನ ಕಡೆ ನನಗೆ ಪಾತ್ರ ಹೋಗ್ಬೋದು ಅಂತ ಅವನಿಂದ ನೀವು ಹೋದರೆ ಯಾವನಾರು ಒಬ್ಬರು ಟಿಕೆಟ್ ಮಾಡ್ಕೊಂಡ್ರೆ ಅಲ್ವಾ? ಆದ್ದರಿಂದ ರಸ್ತೆಯಲ್ಲಿ ಸೇಫ್ಟಿ ಫಸ್ಟು, ಸ್ಪೀಡ್ ನೆಕ್ಸ್ಟು ಅಲ್ವಾ? ಅಪಘಾತಕ್ಕೆ ಅವಸರವೇ ಕಾರಣ. ಅದರಿಂದ ಏನು ಮಾಡಬೇಕು? ಬೇಗ ಹೊರಡಬೇಕು, ನಿಧಾನವಾಗಿ ಸುರಕ್ಷಿತವಾಗಿ ತಲುಪಬೇಕು. ಈ 3 ಇದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ, ಆಯಿತಾ? ಈ ಹೆಲ್ಮೆಟ್ ವಿಚಾರ ಬಂತು. ಈಗ ಅದೇ ಕಾರ್ ವಿಚಾರ ಬಂದಾಗ ಪ್ರತಿಯೊಬ್ಬರು ಸೀಟ್ ಬೆಲ್ಟ್ ಆಗಬೇಕು. ನಮ್ಮ ಡಾಕ್ಟ್ರ್ ಹೇಳಿದ್ರು, ಮಗು ಅಂತೇಳಿ ಸೀಟ್ ಬೆಲ್ಟ್ ಕೂಗಿರ್ತೀವಿ, ಹೋಗ್ತಾ ಇರ್ತದೆ, ಬ್ರೇಕ್ ಹಾಕಿದ ತಕ್ಷಣ ಜಂಪ್ ಆಗ್ತದೆ. ಅದೇ ರೀತಿ ನಾವು ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದರೆ ನಮ್ಮ ಬಾಡಿ ಜಂಪ್ ಆಗಿ ನಮ್ಮ ತಲೆ ಹೋಗಿ ಗ್ಲಾಸ್ ಕುಡಿತದೆ, ಎದೆ ಬಂದು ಸ್ಟೇರಿಂಗ್ ಕುಡಿಯುತ್ತೆ, ಮತ್ತು ಕಾಲು ಬಂದು ಮುಂದೆ ಹೋಗಿ ಕಾಲು ಮಂಡಿ ಮುರಿದೋಗ್ತದೆ. ಮೇಜರು ಆಕ್ಸಿಡೆಂಟ್ ಕೇಸಲ್ಲಿ ಮಂಡಿನೇ ಪ್ರಾಬ್ಲಮ್ ಆಗುತ್ತೆ.
ಹಿಪ್ ಜಾಯಿಂಟ್ಸು ಮಂಡಿ ಇವೇ ಹಿಂದೆ ಬಿಡುತ್ತೆ ಆದ್ದರಿಂದ ಸೀಟ್ ಬೆಲ್ಟ್ ಹಾಕಿ. ಸೀಟ್ ಬೆಲ್ಟ್ ಇನ್ನೊಂದು ಇತ್ತೀಚಿನ ಹೊಸ ಟೈಪ್ ವೆಹಿಕಲಲ್ಲಿ ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದರೆ ಏರ್ ಬ್ಯಾಗ್ ಓಪನ್ ಆಗಲ್ಲ. ಸೀಟ್ ಬೆಲ್ಟ್ ಹಾಕಿದ್ರೆ ಏನಾಗುತ್ತೆ, ಆ ಸರ್ಕ್ಯೂಟ್ ಸ್ವಿಚ್ ಕ್ಲೋಸ್ ಆಗುತ್ತೆ, ಸೆನ್ಸಾರ್ ಆಪ್ರೇಟ್ ಆಗುತ್ತೆ. ಸೆನ್ಸಾರ್ ಆಪ್ರೇಟ್ ಆದರೂ ಮಾತ್ರ ನೀವು ಎಷ್ಟೇ ಲಕ್ಷ ರೂಪಾಯಿ ವೆಹಿಕಲ್ ಆಗಿರಲಿ ಅದು ಓಪನ್ ಆಗಲ್ಲ, ಏರ್ ಬ್ಯಾಗ್ ಓಪನ್. ಆಡಿ ಕಾರು ಬೆಂಗಳೂರಲ್ಲಿ ಮುಂದಿನ ಒಂದು ಆಡುಗೋಡಿನಲ್ಲಿ ಆಕ್ಸಿಡೆಂಟ್ ಆಗಿ 3 ಜನ ಸತ್ತೋದ್ರು. ಆದರೆ ಅದು ಎಷ್ಟು ಒಳ್ಳೆ ಕೋಟ್ಯಾಂತರ ರೂಪಾಯಿ ಗಾಡಿಗಳು ಏರ್ ಬ್ಯಾಗ್ ಓಪನ್. ಕಾರಣ ಏನೋ ಅವರು ಹಾಕಿರಲಿಲ್ಲ ಸೀಟ್ ಬೆಲ್ಟ್. ಹಾಕಿದ್ರೆ ಏನು ಮಾಡಿದ್ರೆ ಸೀಟ್ ಬೆಲ್ಟ್ ಹಾಕ್ಬಿಟ್ರೆ ಹಿಂಸೆ ಇಷ್ಟೇ ದೂರ ಅಲ್ವಾ ಅಂತೇಳಿ ಹಾಕಿರಲಿಲ್ಲ. ಅವಾಗ ಸೀಟ್ ಬೆಲ್ಟ್ ಓಪನ್ ಆಗಲಿಲ್ಲ, ಇದು ಏರ್ ಬ್ಯಾಗ್ ಓಪನ್ ಆಗಲಿಲ್ಲ, ಆಕ್ಸಿಡೆಂಟ್ ಆಗ್ತಿತ್ತು. ಆದ್ದರಿಂದ ಏರ್ ಬ್ಯಾಗನ್ನು ಆಪ್ರೇಟ್ ಆಗಬೇಕು ಅಂದರೆ ಕಂಪಲ್ಸರಿ ಸೀಟ್ ಹಾಕಿ. ಅದ್ರ ಜೊತೆಗೆ ನಿಮ್ಮ ಸೇಫ್ಟಿ ಇಂಪಾರ್ಟೆಂಟ್. ಆಮೇಲೆ ಈ ಮುಂದ್ಗಡೆಯವರ ಡ್ರೈವರ್ ಅಷ್ಟೇ ಹಾಕಬೇಕು ಅಂತೇನಿಲ್ಲ, ಎಲ್ಲರೂ ಹಾಕಿರೋದು. ಗಾಡಿಗಳು ಹಿಂದೆ ಕೂತಿರಲಿ ಮುಂದೆ ಕೂತಿರಲಿ ಎಲ್ಲರೂ ಹಾಕಬೇಕು. ಮುಂದೆ ಕೂತರು ಜಾಸ್ತಿ ಮುಂದೆ ಕೂತಿರೋದು ಕಡಿಮೆ ಅಲ್ವಾ. ಆಮೇಲೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಇನ್ನೂ ಬೇಕಾದಷ್ಟು ರೂಲ್ಸ್ ಇದ್ದಾವೆ. ಕಾರ್ ಓಡಿಸ್ತಾ ಇರಬೇಕಾದ್ರೆ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಮುಂಚೆನೇ ನೀವು ನೋಡ್ಕೋಬೇಕು. ಮಿರರ್ ಸೆಟ್ ಮಾಡ್ತಿದ್ದೀರಾ, ಸೀಟ್ ಸೆಟ್ ಮಾಡ್ತಿದ್ದೀರಾ, ಎಲ್ಲ 30 ತಕ್ಷಣ ಸೀಟ್ ಸೆಟ್ ಮಾಡಕ್ಕೆ ಹೋಗ್ತೀರಿ, ಹಿಂದೆ ಮುಂದೆ ಆಗುತ್ತೆ. ಆವಾಗ ಮಿರರ್ ಸೆಟ್ ಮಾಡಕ್ಕೆ ಹೋಗ್ತೀರಿ. ಇವೆಲ್ಲ ಸಮಸ್ಯೆ ಆಗುತ್ತೆ. ಫಸ್ಟೇ ಮಾಡ್ಕೋಬೇಕು. ಆಮೇಲೆ ವಾಟರ್ ಬಾಟ್ಲ್ಗಳು ಇಲ್ಲಿಡ್ಬೇಕು ಅಲ್ಲಿಡ್ಬೇಕು. ಇಲ್ಲಾಂದರೆ ಲಾರಿಗಳಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಬಸ್ಸು ಲಾರಿಗಳಲ್ಲಿ ಬ್ರೇಕ್ ಹತ್ರ ಹೋಗಿ ವಾಟರ್ ಬಾಟ್ಲು ಹೋಗಿ ಜಾಮ್ ಆಗುತ್ತೆ. ಅವೆಲ್ಲ ಸಮಸ್ಯೆ. ಆಮೇಲೆ ನೀವು ಒಂದು ಗಾಡಿನ ನಿಲ್ಲಿಸ್ತೀರಿ, ಕಾರ್ ನಿಲ್ಲಿಸ್ತೀರಿ, ಕಡೆ ನಿಲ್ಲಿಸ್ಬಿಟ್ಟು ಡೋರ್ ತೆಗಿಬೇಕಾದ್ರೆ ಅದು ಅಷ್ಟೇ. ಡೋರ್ ತೆಗಿಯೋಕ್ಕಿಂತ ಮುಂಚೆ ಹಿಂದೆ ಕತ್ತು ಹೊರಗಡೆ ಹಾಕಿ ಹಿಂದೆ ಯಾರು ಬರ್ತಾ ಇದ್ರು ನೋಡ್ಬೇಕು. ಕೆಲವೊಂದ್ಸರಿ ಡೋರ್ ಸಡನ್ ಅಂತ ಇಳಿಯಕ್ಕೆ ಹೋದಾಗ ಬೈಕಲ್ಲಿ ಬಂದು ಹೊಡೆದಿದ್ದಾರೆ. ಸುಮಾರು ಉದಾಹರಣೆ ಇದೆ. ಶ್ರೀರಂಗಪಟ್ಟಣದಲ್ಲಿ ಒಂದು 6 ತಿಂಗಳ ಹಿಂದೆ MPP ಅವರ ತಂದೆ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಹೇಳಿ ಇಳಿದ್ಬಿಟ್ಟು ಇನ್ವಿಟೇಷನ್ ತೊಗೊಂಡು ಇಳಿದಿದ್ದಾರೆ. ಹಿಂದ್ಗಡೆಯಿಂದ ಬಂದು ಹೊಡೆದ ತಕ್ಷಣ ಸ್ಪಾಟ್ 2 ವೀಲರ್ನಲ್ಲಿ. ಅದು ಸೈಕಲ್ನಾರ ಬರ್ಬೋದು, ಬೈಕ್ನ ಬರ್ತಾ ಇರ್ತಾರೆ. ಆದ್ದರಿಂದ ಎನಿ ಟೈಮ್ ಅಲರ್ಟ್ ಇರಬೇಕು. ಏನು ನಾನು ಯಾವಾಗಲೂ ತಕೊಂಡು ಓಡಾಡ್ತೀನಿ, ಸಮಸ್ಯೆ ಇಲ್ಲ, 30 ವರ್ಷದಿಂದ ಡ್ರೈವಿಂಗ್ ಮಾಡ್ತೀನಿ ಅಂತೇಳಿ ಇರ್ಬೋದು. ಆದರೆ ಗ್ರಾಚಾರ ಕೆಟ್ಟಾಗ ಟೈಮ್ ಬರುತ್ತೆ. ಆದ್ದರಿಂದ ಪ್ರತಿಯೊಂದು ಸೆಕೆಂಡು ಪ್ರತಿಯೊಂದು ನಿಮಿಷನೂ ಡ್ರೈವರ್ ಅದನ್ನು ಜಾಗೃತ ಆಗಿರ್ಬೇಕು. ಆಮೇಲೆ ಮೊಬೈಲ್ ಯೂಸ್ ಮಾಡೋದು ನಮ್ಮ ಬಾಲಣ್ಣವ್ರು ಹೇಳಿದ್ರು ತುಂಬ ಚೆನ್ನಾಗಿದೆ. ಅದು ತಪ್ಪು. ಮೊಬೈಲ್ ಯೂಸ್ ಮಾಡಿದಾಗ ಏನಾಗ್ತದೆ, ನಮ್ಮ ಮನಸ್ಸು ಫುಲ್ ಅದ್ರ ಮೇಲೆ ಹೋಗ್ತದೆ. ಮೊಬೈಲ್ ಏನು ಮಾಡ್ತಾ ಇರ್ತೀವಿ ಅದ್ರ ಮೇಲೆ ಹೋಗುತ್ತೆ. ಅದರಿಂದ ನಮ್ಮ ಕಾನ್ಸಂಟ್ರೇಷನ್ ರಸ್ತೆ ಬಿಟ್ಬಿಟ್ಟು ಮೊಬೈಲ್ ಮೇಲೆ ಹೋಗುತ್ತೆ. ಫಸ್ಟ್ ಏನಂತ ಫುಲ್ಲು ಮೊಬೈಲು ಗಾಡಿ ರಸ್ತೆ ಮೇಲೆ ನಮ್ಮ ಜ್ಞಾನ ಇರ್ತದೆ. ಹೋಗ್ತಾ 100% ಮೊಬೈಲ್ ಮೇಲೆ ಹೋಗುತ್ತೆ. ರಸ್ತೆ ಮೇಲೆ ಎಲ್ಲಿ ಹೋಗ್ತಾ ಇದೆ ಗಾಡಿ ಅಂತಲೇ ಇರೋಲ್ಲ, ಗೊತ್ತಾಗೋದಿಲ್ಲ. ಆದ್ದರಿಂದ ಮೊಬೈಲ್ನ ಯೂಸ್ ಮಾಡಬೇಡಿ. ಅದಕ್ಕೂ ನಾವು ಫೈನ್ ಹಾಕ್ತೀವಿ. ಫೈನ್ ಹಾಕೋದು ಸೆಕೆಂಡ್ರಿ. ದುಡ್ಡು ನೀವು ಚೆನ್ನಾಗಿದ್ದರೆ ಯಾವತ್ತು ಬೇಕಾದ್ರೂ ದುಡಿಬೋದು ಅಲ್ವಾ. ಜೀವನಕ್ಕಿಂತ ಜೀವ ಮುಖ್ಯ ಅಲ್ವಾ. ಅದೇ ಒಂದು ಉದ್ದೇಶದಿಂದ ನಾವು 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂತ ಮಾಡ್ತಾ ಇದ್ದೀವಿ. ಅದು ಉದ್ದೇಶ ರಸ್ತೆ ಸುರಕ್ಷೆ, ಜೀವದ ರಕ್ಷೆ. ಜೀವ ಚೆನ್ನಾಗಿದ್ರೆ ಜೀವನ ಹೆಂಗಾದ್ರೂ ಮಾಡ್ಬೋದು ಅಲ್ವಾ. ಹೆಂಗೆ ಬೇಕು, ಡಾಕ್ಟ್ರ್ ಕೆಲಸ ಮಾಡೋದು ಜೀವನ ಆಗುತ್ತೆ, ಆಟೋ ಓಡಿಸೋದು ಜೀವನ ಆಗುತ್ತೆ, ಕೂಲಿ ಮಾಡೋದು ಜೀವನ ಆಗುತ್ತೆ, ಇನ್ನೊಂದು ಅಂಗಡಿ ನಡೆಸೋದು ಜೀವನ ನಡೆದು ಹೋಗ್ತದೆ. ಆದರೆ ಜೀವ ಚೆನ್ನಾಗಿರ್ಬೇಕಲ್ವಾ. ಜೀವ ಹೆಂಗೆ ಒಂದ್ಸರಿ ಹೋದರೆ ನೀವು ಒಂದ್ಸರಿ ಏನಾರು ಆಕ್ಸಿಡೆಂಟ್ ಆಗಿ ಇದ್ದಾಗ ಅವ್ರೇನು ಡಾಕ್ಟ್ರು, ಅವ್ರು ಇಂಜಿನಿಯರು, ಅವ್ರು RTOನೋ, ಅವ್ರು IAS ಅಂತ ನೋಡ್ತದ ಏನು. ಎಲ್ಲ ಮನುಷ್ಯ ಎಲ್ಲ ಒಂದೇ, ಎಲ್ಲರಿಗೂ ಒಂದೇ ಜೀವ, ಬುದ್ಧಿ ಅಷ್ಟೇ ವ್ಯತ್ಯಾಸ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೇ ರಕ್ತ ಹರಿತಾ ಇರೋ, ಎಲ್ಲರ ಮೇಲೆ ಒಂದೇ ಗಾಡಿ ಉಸಿರಾಡ್ತಾ ಇರೋದು, ಒಂದೇ ಅನ್ನ ತಿನ್ನೋರು ಅಲ್ವಾ. ಆದರೆ ಯಾರಿಗೂ ಏನು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಆದರೆ ಎನಿ ಟೈಮು ನಾವು ಅಲರ್ಟ್ ಆಗಿ. ಆಮೇಲೆ ಇದೊಂದು ವಿಚಾರ. ಇನ್ನೊಂದು ಮದ್ಯಪಾನ ನಮ್ಮಲ್ಲಿ ಅದ್ರ ಇನ್ನೊಂದು ಆಕ್ಸಿಡೆಂಟ್ ವಿಚಾರ ಇನ್ನೊಂದು ವಿಚಾರ ಹಾರ್ಟ್ ಅಟ್ಯಾಕ್ ವಿಚಾರ. ಹಾಸನ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ. ಯಾಕೆ ಅಂತ ಹೇಳಿದರೆ ಮದ್ಯಪಾನ ಮತ್ತು ಮಟನ್ನು 2 ಅಣ್ತಂದಿರಿದ್ದಂಗೆ ಇಲ್ಲಿ ಏನಾಗ್ತಾ ಇದೆ, ಅದು ತಿನ್ನೋದು ಅದು ಎಷ್ಟು ತಿನ್ಬೇಕು ಅಷ್ಟು ತಿನ್ನಬೇಕು. ಆಕ್ಸಿಡೆಂಟ್ ಕೇಸ್ಗಳು ಇದು ಹಾರ್ಟ್ ಅಟ್ಯಾಕ್ ಕೇಸ್ಗಳು ಅದೇ ಜಾಸ್ತಿ ಆಗ್ತಾಯಿದೆ. ಮದ್ಯಪಾನ ಮಾಡಿ ಆಮೇಲೆ ವಾಹನ ಚಾಲನೆ ಮಾಡಬಾರ್ದು. ಏನಾಗುತ್ತೆ, ಮದ್ಯಪಾನ ಮಾಡಿದಾಗ ನಮ್ಮ ಮನಸ್ಸು ಕಂಟ್ರೋಲ್ ಇರಲ್ಲ. ನಮ್ಮ ಮನಸ್ಸು ಕಂಟ್ರೋಲನ್ನ ಕಳ್ಕೊಂಡಿರ್ತದೆ. ಈಗ ನಾವು ಡ್ರೈವಿಂಗ್ ಮಾಡಬೇಕಾದ್ರೆ ಎನಿ ಟೈಮ್ ಅಲರ್ಟ್ ಆಗಿರಬೇಕು ಅಂತ ಹೇಳ್ತೀವಿ. ಒಂದು ಏನಾರ ಕಂಡ ತಕ್ಷಣ ಸಡನ್ನಾಗಿ ಬ್ರೇಕ್ ಹಾಕಬೇಕು ಅಲ್ವಾ. ಮದ್ಯಪಾನ ಮಾಡಿದಾಗ ಬ್ರೇಕ್ ಸಡನ್ನಾಗಿ ಹಾಕ್ತೀರಾ? ಇಲ್ಲ, ನಮ್ಮ ಮನಸ್ಸೇ ಸ್ಲೋ ಆಗುತ್ತೆ. ಆ್ಯಕ್ಷನ್ನು ರಿಯಾಕ್ಷನ್ ಫುಲ್ ಸ್ಲೋ ಆಗಿ ಹೋಗ್ತದೆ. ಅರ್ಧ ಸೆಕೆಂಡಲ್ಲಿ ಮಾಡೋ ಕೆಲಸ 1 ಸೆಕೆಂಡ್ ತಗೊಳುತ್ತೆ. ಅರ್ಧ ಸೆಕೆಂಡ್ ಅಂತ ಹೇಳಿದರೆ ಎಷ್ಟು ಅಡಿ ಹೋಗುತ್ತೆ ಮುಂದೆ. ಆಕ್ಸಿಡೆಂಟ್ ಏನು ಮೈಲಿಗಟ್ಟಲೆ ಆಗುತ್ತಾ? 2 ಅಡಿ 3 ಅಡಿ 10 ಅಡಿ 20 ಅಡಿ ಡಿಫ್ರೆನ್ಸ್ ಒಳಗಡೆ ಆಗೋದು. ಅಷ್ಟೊಡೆ ನೀವು ಕಂಟ್ರೋಲ್ ಮಾಡಿದರೆ ಕಂಟ್ರೋಲ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ ಅಲ್ವಾ. ಇದೆಲ್ಲ ಇದೆ. ಆಮೇಲೆ ಟರ್ನಿಂಗ್ ರೋಡಲ್ಲಿ ಹೋಗ್ತಾ ಇರ್ತೀರಿ,
ಆಮೇಲೆ ಸಣ್ಣ ರೋಡಿಂದ ಈಗ ಉದಾಹರಣೆಗೆ ಯಾವುದೋ ಒಂದು ಸಣ್ಣ ರೋಡಿಂದ ಹೈವೇ ಬರಬೇಕು, ಇದು ಮೇನ್ ರೋಡಿಗೆ ಬರಬೇಕು. ಟೂ ವೀಲರಲ್ಲೇ ಸುಮಾರು ಜನ ಡೈರೆಕ್ಟ್ ಹೋಗ್ತಾರೆ. ಹಿಂದೆ ಒಂದು 10 ವರ್ಷದಿಂದ ಒಂದು ಇನ್ಸಿಡೆಂಟ್ ಜ್ಞಾಪಕ ಸಿದ್ದರಾಜು ಜಯರಾಮನವ್ರಿಗೆಲ್ಲ. ನಮ್ಮ ಇವರು ಕಟಿಂಗ್ ಶಾಪ್ ದೇವರಾಜ್ ಅವ್ರ ಮಕ್ಕಳು ಬೆಳಿಗ್ಗೆ ಎದ್ಬಿಟ್ಟು ಅಂಗಡಿ ಬಾಗಿಲು ತೆಗೆಯಕ್ಕೆ ಅಂತೇಳಿ ಬರಬೇಕಾದ್ರೆ ಇಬ್ಬರು ಆ ಕಡೆಯಿಂದ ಬಂದ ತಕ್ಷಣ ಹೈವೇನಲ್ಲಿ ಲಾರಿ ಬಂದು ಜ್ಞಾಪಕ ಇದೆಯಾ? ಏನು ಇಷ್ಟೊತ್ತಲ್ಲಿ 5 ಗಂಟೆ ರಾತ್ರಿಲಿ ಯಾರು ಬರ್ತಾರೆ ಅಂತ ಸೀದಾ ಬೈಕಲ್ಲಿ ಬಂದರು ಮೇಲ್ಗಡೆಯಿಂದ